ಭಾರತದ 9 ಪ್ರಮುಖ ಶಾಸ್ತ್ರೀಯ ನೃತ್ಯ ರೂಪಗಳು. ಯಕ್ಷಗಾನ 1. ಕರ್ನಾಟಕದಿಂದ ಉಗಮಿಸಿದೆ. 2. ರಾಮಾಯಣ ಮತ್ತು ಮಹಾಭಾರತದಂತಹ ಪುರಾಣಗಳಿಂದ ಕಥೆಗಳನ್ನು ಹೇಳುವ ನಾಟಕೀಯ ನೃತ್ಯ ರೂಪ. 3. ಪುರುಷ ನೃತ್ಯಗಾರರು ಪ್ರದರ್ಶಿಸುತ್ತಾರೆ ಮತ್ತು ಸಂಗೀತ, ಹಾಡು ಮತ್ತು ನೃತ್ಯವನ್ನು ಒಳಗೊಂಡಿರುತ್ತದೆ. ಭರತನಾಟ್ಯ 1. ಈ ನೃತ್ಯವು ತಮಿಳುನಾಡಿನಿಂದ ಉಗಮಿಸಿದೆ. 2. ಭಾವನೆಗಳನ್ನು ಚಿತ್ರಿಸಲು ಭಂಗಿಮುದ್ರೆಗಳು ಮತ್ತು ಮುಖದ ಭಾವಗಳನ್ನು ಬಳಸುವುದರ ಮೇಲೆ ಒತ್ತು ನೀಡುತ್ತದೆ. 3. 2000 ವರ್ಷಗಳಿಗಿಂತಲೂ ಹಳೆಯ ಗ್ರಂಥವಾದ ನಾಟ್ಯ ಶಾಸ್ತ್ರದ ಮೇಲೆ ಆಧಾರವಾಗಿದೆ. ಕಥಕ್ 1. ಉತ್ತರ ಭಾರತದಿಂದ ಉಗಮಿಸಿದೆ. 2. ಲಯಬದ್ಧ ಚಲನೆಗಳು ಮತ್ತು ಚಕ್ರಾಕಾರದ ತಿರುವುಗಳಿಗೆ ಹೆಸರುವಾಸಿಯಾಗಿದೆ. 3. ಕತೆ ಹೇಳುವಿಕೆಯ ಮೇಲೆ ಒತ್ತು ನೀಡುತ್ತದೆ ಮತ್ತು ಹಿಂದೂಸ್ತಾನಿ ಸಂಗೀತದೊಂದಿಗೆ ಪ್ರದರ್ಶಿಸಲಾಗುತ್ತದೆ. ಒಡಿಸ್ಸಿ 1. ಒಡಿಶಾ ರಾಜ್ಯದಿಂದ ಉಗಮಿಸಿದೆ. 2. ತ್ರಿಭಂಗಿ ಭಂಗಿ 3 ಬಾಗುವಿಕೆಗಳು ಮತ್ತು ಭಾವನೆಗಳನ್ನು ಚಿತ್ರಿಸಲು ಮುಖದ ಭಾವಗಳಿಗೆ ಹೆಸರುವಾಸಿಯಾಗಿದೆ. 3. ಭಗವಾನ್ ಜಗನ್ನಾಥನಿಗೆ ಸಮರ್ಪಿತವಾದ ಧಾರ್ಮಿಕ ನೃತ್ಯವಾಗಿದೆ. ಕಥಕ್ಕಳಿ 1. ಕೇರಳದಿಂದ ಉಗಮಿಸಿದೆ. 2. ವರ್ಣರಂಜಿತ ವೇಷಭೂಷಣ ಮತ್ತು ಮುಖವಾಡಗಳಿಗೆ ಹೆಸರುವಾಸಿಯಾಗಿದೆ. 3. ಹಿಂದೂ ಪುರಾಣಗಳಿಂದ ಕಥೆಗಳನ್ನು ಹೇಳುತ್ತದೆ ಮತ್ತು ಪುರುಷ ನೃತ್ಯಗಾರರು ಪ್ರದರ್ಶಿಸುತ್ತಾರೆ. ಕೂಚಿಪುಡಿ 1. ಆಂಧ್ರಪ್ರದೇಶದಿಂದ ಉಗಮಿಸಿದೆ. 2. ತ್ವರಿತ ಚಲನೆಗಳು ಮತ್ತು ಲಯಬದ್ಧ ಸಾಲುಗಳಿಗೆ ಹೆಸರುವಾಸಿಯಾಗಿದೆ. 3. ಭಗವಾನ್ ಶಿವನಿಗೆ ಸಮರ್ಪಿತವಾದ ಧಾರ್ಮಿಕ ನೃತ್ಯವಾಗಿದೆ. ಮಣಿಪುರಿ 1. ಮಣಿಪುರ ರಾಜ್ಯದಿಂದ ಉಗಮಿಸಿದೆ. 2. ಲಯಬದ್ಧ ಚಲನೆಗಳು ಮತ್ತು ಮೃದುವಾದ ಭಂಗಿಗಳಿಗೆ ಹೆಸರುವಾಸಿಯಾಗಿದೆ. ಛೌ 1. ಪಶ್ಚಿಮ ಬಂಗಾಳದಿಂದ ಉಗಮಿಸಿದೆ. 2. ಶಕ್ತಿ ದೇವತೆ ಕಾಳಿಗೆ ಸಮರ್ಪಿತವಾದ ಧಾರ್ಮಿಕ ನೃತ್ಯ ರೂಪ. ಸತ್ರಿಯ 1. ಅಸ್ಸಾಂ ರಾಜ್ಯದಿಂದ ಉಗಮಿಸಿದೆ. 2. ಇದು ಹಿಂದೂ ಮಹಾಕಾವ್ಯಗಳ ವಿಷಯಗಳನ್ನು ಒಳಗೊಂಡಿದೆ.